2 ದಿನ ಸೈಲೆಂಟ್ ಆಗಿತ್ತಪ್ಪ. ಇವಳು ಬಂದ್ಮೇಲೆ ಮನೆಯೆಲ್ಲ ಬೆಳಿಗ್ಗೆನೆ ಎದ್ಬಿಟ್ಟು ಗಲಗಲ ಅಂತ ಇರ್ತಾಳೆ ಅಂತ ಮನೆಯವರು ರೇಗಿಸ್ತಾ ಇದ್ರು. ಹೆಣ್ಮಕ್ಳಿರೋ ಮನೆಗೆ ಗಲಗಲ ಅಂತಾನೆ ಇರ್ಬೇಕಲ್ವಾ. ಮೆಂತ್ಯ ಮತ್ತೆ ಸಾಸಿವೆ ಎಲ್ಲ ತಂದಿದ್ರು. ಇದು ಗಾಜಿಂದು ಬಾಟ್ಲುಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಪ್‌ಗಳೇ ಸ್ವಲ್ಪ ಡಲ್ ಆಗ್ಬಿಡುತ್ತೆ ಮತ್ತೆ ತುಕ್ಕಿಡ್ದಂಗೆ ಆಗ್ಬಿಡುತ್ತೆ. ಅದು ಏನೋ ಚೆನ್ನಾಗೇ ಅನ್ಸಲ್ಲ. ಇವಾಗ ರಿಫಿಲ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಟಿಫನ್‌ಗೆ ನಾನು ರಾಗಿ ಇಡ್ಲಿ ಮಾಡ್ಕೊಂಡ್ಬಿಡೋಣ. ಅದ್ರ ಜೊತೆಗೆ ಇದ್ರದ್ದು ಹೀರೆಕಾಯ್ದು ಮಸ್ಕಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಸಕ್ಕತ್ತಾಗಿರುತ್ತೆ. ಮಾಮೂಲಿ ಇಡ್ಲಿ ತರನೇ. ಆದ್ರೆ ಒಂದು ಲೋಟದಷ್ಟು ರಾಗಿನ ಅಂದ್ರೆ ಕ್ಲೀನ್ ಆಗಿರೋ ರಾಗಿನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸಲಾಡ್ ಮಾಡ್ಕೊತಾ ಇದ್ದೀನಿ. ಈ ತರ ಕಾಬೂಲ್ ಚೆನ್ನನ ಚೆನ್ನಾಗಿ ನೆನೆಸಿರೋದನ್ನ ಒಂದು 5 ವಿಷಲ್ ತಗೊಂಡು ಆಮೇಲೆ ಈರುಳ್ಳಿ, ಟೊಮೊಟೊ, ಮೊಸರು, ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ ಹಾಕೊಂಡು ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಬೇಕು ಅಂದ್ರೆ ಒಂದು ಸ್ಪೂನ್ ಆಯಿಲ್ ಕೂಡ ಹಾಕೋಬಹುದು. ನಾನೇನು ಹಾಕಿಲ್ಲ. ಇದು ಸಿರಿಧಾನ್ಯದ ಗಂಜಿ ಕುಡಿದ್ಬಿಟ್ಟು ಪ್ರೋಟೀನ್ಗೆ ಅಂತ ಅಂದ್ಬಿಟ್ಟು ಕಾಬೂಲ್ ಚೆನ್ನ ತಿಂದ್ರೆ ಸಾಕಾಗುತ್ತೆ. ಬೇಕು ಅಂದ್ರೆ ಇಡ್ಲಿ ಹಾಕೊಡ್ತೀನಿ. ಇಡ್ಲಿನ ನಾನು ಲಂಚ್ಗೆ ಅಂತ ಪ್ಯಾಕ್ ಮಾಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ.